ಹಾಯ್ ಫ್ರೆಂಡ್ಸ್, ಮಂಗಳವಾರ ಬೆಳಗ್ಗೆ ಟಿಫನ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ಗೊಜ್ಜೋಲಕ್ಕಿ ಮಾಡಿಬಿಡೋಣ, ಎಷ್ಟೊಂದು ದಿನದಿಂದ ಮಾಡಿಲ್ಲ. ಹೇಗೂ ಇವತ್ತು ಚಂದ್ರು ಟಿಫನ್ ಬೇಡ ಅಂತ 4 o'clock ಹೊರಟಿದ್ರು. ಇವಾಗ ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ 4 o'clock ಹೋಗ್ತಾರೆ. ಹಾಗಾಗಿ ನನಗೆ ಮಕ್ಕಳಿಗೆ ಅಮ್ಮಂಗೆ ಅಲ್ವಾ ಗೊಜ್ಜೋಲಕ್ಕಿ ಮಾಡ್ಕೊಂಬರೋಣ ಅಂತ ಗೊಜ್ಜೋಲಕ್ಕಿ ಮಾಡಿಕೊಂಡೆ. ಮಕ್ಕಳಿಗಂತೂ ತುಂಬ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಅವ್ರಿಗೆ ಬಾಕ್ಸಿಗಂತೂ ಸಖತ್ ಇಷ್ಟ ಇದು ತಿನ್ನಲಿಕ್ಕೆ. ಅದಕ್ಕೆ ಮಾಡಿ ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಕ್ಲಾಸ್ಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ರೆಡಿ ಆಗಿಬಿಟ್ಟು ಇವಾಗ ಕ್ಲಾಸಿಗೆ ಹೊರಟೆ. ಬೆಂಗಳೂರಲ್ಲೂ ಅಷ್ಟೇ ಸ್ಯಾರಿ ಕುಚ್ಚು ಕ್ಲಾಸ್ ಆಗಲಿ, ಎಂಬ್ರಾಯ್ಡ್ರಿ ಕ್ಲಾಸ್ ಆಗಲಿ, ಎಲ್ಲದಕ್ಕೂ ಹೀಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗ್ತಾಯಿದ್ವಿ. ಇವಾಗೂ ಹಾಗೆ ಬ್ಯಾಕ್ ಟು ಕ್ಲಾಸ್ ಅನ್ನೋ ರೀತಿ ಮತ್ತೆ ಶುರುವಾಗಿದೆ. ಇದು ಒಂಥರ ಚೆನ್ನಾಗಿರುತ್ತಲ್ವ, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗಿ ಏನಾದರೂ ಒಂದು ಕಲ್ತ್ಕೊಂಬರೋದು. ಸೊ ಕ್ಲಾಸಿಗೆ ಬರೋಷ್ಟರಲ್ಲಿ ಮ್ಯಾಮ್ ಮತ್ತು ನನ್ನ ಫ್ರೆಂಡ್ ಎಲ್ಲ ಬಂದಿದ್ದರು. ಅವರು ಕೂಡ ಮಾಡ್ತಾಯಿದ್ರು. ನಾನು ಬಂದು ನಿನ್ನೆ ಸ್ಟ್ರೈಟ್ನಿಂಗ್ ಮಾಡಿದ್ನಲ್ಲ, ಇವಾಗ ಕ್ರಿಂಪ್ ಮಾಡಿಬಿಟ್ಟು ಕರ್ಲ್ ಮಾಡು ಅಂತ ಹೇಳಿದ್ರು ಮ್ಯಾಮು. ಹಾಗಾಗಿ ಈಗ ಕ್ರಿಂಪ್ ಆಯಿತು. ಕರ್ಲ್ ಮಾಡೋದಂತೂ ನಂಗೆ ತುಂಬಾ ಇಷ್ಟ. ನನಗೆ ಕರ್ಲ್ ಹೇರ್ ಅಂದರೆ ಸಖತ್ ಇಷ್ಟ. ಬಟ್ ನಾನು ಸ್ವಲ್ಪ ವೇವಿ ಇದೆ. ಆದರೂ ನಂದು ಲಾಂಗ್ ಹೇರ್ಸ್ ಇರೋದ್ರಿಂದ ಈ ಥರ ಎಲ್ಲ ಸ್ವಲ್ಪ ಕಷ್ಟ. ಬಟ್ ಈ ಥರ ಮಾಡಿ ಆದರೂ ಖುಷಿ ಪಡ್ಬೋದಲ್ವಾ. ಸೊ ನನಗಂತೂ ತುಂಬಾ ಇಷ್ಟ ಈ ಥರ ಎಲ್ಲ ಮಾಡಲಿಕ್ಕೆ. ಸೊ ಫೈನಲಿ ಕಲ್ತ್ಕೊಂಡೆ ಅನ್ನೋ ಖುಷಿ. ಸೊ ಇವತ್ತಿನ ಮಿನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್, ಲವ್ ಯು ಆಲ್, ಟೇಕ್ ಕೇರ್.